ನಮಸ್ಕಾರ. ಸ್ಕಿಲ್ ಅಪ್, ಸ್ಕೋರ್ ಹೈ. ಕೌಶಲ್ಯವನ್ನ ಹೆಚ್ಚಿಸಿಕೊಂಡು ಒಳ್ಳೆ ಅಂಕ ಗಳಿಸೋದು ಹೇಗೆ? ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಕೇವಲ ಸ್ಟಡಿ ಟೆಕ್ನಿಕ್ಸ್ ಬಗ್ಗೆ ಮಾತ್ರ ಮಾತಾಡಲ್ಲ. ಅದಕ್ಕೂ ಮಿಗಿಲಾಗಿ ನಮ್ಮ ಮೆದುಳು, ದೇಹ ಮತ್ತೆ ನಮ್ಮ ನಡವಳಿಕೆ ಇವುಗಳ ನಡುವೆ ಇರೋ ಒಂದು ಅದ್ಭುತ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕಲಿಯೋ ಪೂರ್ತಿ ಪ್ರಕ್ರಿಯೆಯನ್ನೇ ಬದಲಾಯಿಸಬಹುದು. ಅಬ್ಬಾ, ಆ ಮುಗಿಯೋದೇ ಇಲ್ಲ ಅನ್ನೋ ಚಾಪ್ಟರ್ಗಳು ಒಂದ್ರ ಹಿಂದೆ ಒಂದು ಪೂರ್ತಿ ಸಿಲೆಬಸ್ ನೋಡಿದ್ರೆ ಬೆಟ್ಟದಷ್ಟಿದೆ ಅನ್ಸುತ್ತೆ ಅಲ್ವಾ? ಕೆಲವೊಮ್ಮೆ ಇದೆಲ್ಲ ಓದಿ ಮುಗಿಸೋದು ಹೇಗೆ ಅನ್ನೋ ಚಿಂತೆಯಲ್ಲೇ ದಿನ ಕಳೆದೋಗುತ್ತೆ. ಆ ರಾತ್ರಿಗಳು, ನಿದ್ದೆ ಮರೆತು ಕಾಫಿ ಕಪ್ ಜೊತೆಗಿಟ್ಕೊಂಡು ಪುಸ್ತಕದ ಪುಟಗಳನ್ನೇ ನೋಡ್ತಾ ಕಳೆದ ಆ ಕ್ಷಣಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲೂ ಇದು ಇದ್ದೇ ಇರುತ್ತೆ. ಈ ಕಷ್ಟದ ಹಿಂದೆ ಒಂದು ದೊಡ್ಡ ಕನಸಿರುತ್ತೆ. ಅಷ್ಟೇ ಅಲ್ಲ, ಆ ನಿರೀಕ್ಷೆಗಳ ಭಾರ ಪೋಷಕರಿಂದ, ಸಮಾಜದಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಿಂದ ನಮಗೆ ಇರೋ ನಿರೀಕ್ಷೆಗಳು. ಏನಾದ್ರೂ ಸರಿ ಯಶಸ್ಸು ಗಳಿಸಲೇಬೇಕು ಅನ್ನೋ ಒಂದು ಒತ್ತಡ. ಈ ಮುಗಿಯದ ಪಾಠಗಳು, ರಾತ್ರಿ ಇಡೀ ಓದೋ ಈ ನಿರೀಕ್ಷೆಗಳ ಭಾರ, ನಾವು ಮಾತಾಡ್ತಿರೋ ಈ ಒತ್ತಡ ನಮ್ಮೆಲ್ಲರಿಗೂ ಗೊತ್ತಿರೋ ಕಥೆನೆ. ಇದು ಕಠಿಣ ಪರಿಶ್ರಮ ಮತ್ತೆ ದೊಡ್ಡ ದೊಡ್ಡ ಭರವಸೆಗಳ ಒಂದು ಸಾಮಾನ್ಯ ಕಥೆ. ಆದ್ರೆ ಒಂದು ಕ್ಷಣ ಯೋಚಿಸಿ, ಇಷ್ಟೆಲ್ಲ ಕಷ್ಟಪಟ್ರೂ ಅಂದ್ಕೊಂಡ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಕೇವಲ ಇನ್ನೂ ಹೆಚ್ಚು ಕಷ್ಟಪಡೋದೊಂದೇ ಉತ್ತರನಾ, ಅಥವಾ ಅದಕ್ಕಿಂತ ಒಂದು ಸ್ಮಾರ್ಟ್ ದಾರಿ ಏನಾದ್ರೂ ಇದೆಯಾ? ಹೌದು, ಕಲಿಯೋಕೆ ಒಂದು ಜಾಣ್ಮೆಯ ದಾರಿ ಇದೆ. ಬರೀ ಎಫರ್ಟ್ ಹಾಕೋದ್ರಿಂದ ಒಂದು ಎಫೆಕ್ಟಿವ್ ಸ್ಟ್ರಾಟಜಿ ಕಡೆಗೆ ಹೇಗೆ ಬದಲಾಗಬಹುದು ಅಂತ ಈಗ ನೋಡೋಣ. ಹಾಗಾದ್ರೆ ಯಶಸ್ಸಿನ ಸೀಕ್ರೆಟ್ ಪುಸ್ತಕಗಳಲ್ಲಿ ಇಲ್ಲ ಅಂದ್ರೆ ಮತ್ತೆಲ್ಲಿದೆ? ಆ ರಹಸ್ಯ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ನಮ್ಮ ಯಶಸ್ಸಿನ ಕೀಲಿ ಇರೋದು ನಮ್ಮ ಮೆದುಳು ಅಂದ್ರೆ ಬ್ರೇನ್, ನಮ್ಮ ದೇಹ ಅಂದ್ರೆ ಬಾಡಿ, ಮತ್ತೆ ನಮ್ಮ ನಡವಳಿಕೆ ಅಂದ್ರೆ ಬಿಹೇವಿಯರ್. ಇವುಗಳ ನಡುವಿನ ಅದ್ಭುತವಾದ ಕನೆಕ್ಷನ್ನಲ್ಲಿ. ಇದನ್ನೇ ನಾವು B3 ಫ್ರೇಮ್ವರ್ಕ್ ಅಂತ ಕರೆಯೋದು. ಇವು ಮೂರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡ್ತಾವೋ ನಮ್ಮ ಕಲಿಯೋ ಸಾಮರ್ಥ್ಯನೂ ಅಷ್ಟೇ ಹೆಚ್ಚಾಗುತ್ತೆ. ಬನ್ನಿ ಈ B3 ಕನೆಕ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮನಸ್ಸು ಮತ್ತೆ ದೇಹವನ್ನ ಒಂದೇ ಲಯಕ್ಕೆ ತರೋ ಮೂಲಕ ನಮ್ಮ ನಿಜವಾದ ಶಕ್ತಿಯನ್ನ ಹೇಗೆ ಅನ್ಲಾಕ್ ಮಾಡ್ಬೋದು ಅಂತ ನೋಡೋಣ. ಮೆದುಳು ದೇಹದ ಏಕೀಕರಣ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಭಾವನೆಗಳು, ನಮ್ಮ ದೈಹಿಕ ಆರೋಗ್ಯ ಮತ್ತೆ ನಮ್ಮ ಕಲಿಯೋ ಸಾಮರ್ಥ್ಯ, ಇವು ಮೂರೂ ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದಕ್ಕೊಂದು ಆಳವಾಗಿ ಕನೆಕ್ಟ್ ಆಗಿವೆ. ಮನಸ್ಸು ಖುಷಿಯಾಗಿದ್ರೆ ಕಲಿಕೆ ಸುಲಭ ಆಗುತ್ತೆ, ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಚುರುಕಾಗಿರುತ್ತೆ. ಹಾಗಾದ್ರೆ ನಮ್ಮ ಮನಸ್ಸನ್ನ ಚುರುಕುಗೊಳಿಸೋಕೆ ಏನ್ ಮಾಡಬಹುದು? ಮೊದಲನೇದಾಗಿ ನಮ್ಮ ಮೆದುಳು ಹೇಗೆ ಕಲಿಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಒಳ್ಳೆ ನಿದ್ದೆ, ಪೌಷ್ಟಿಕ ಆಹಾರ ಮತ್ತೆ ವ್ಯಾಯಾಮದ ಪವರೇನೋ ಅಂತ ತಿಳ್ಕೋಬೇಕು. ಇದೆಲ್ಲ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮೆದುಳಿಗೂ ಅಷ್ಟೇ ಇಂಪಾರ್ಟೆಂಟ್. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದು, ಮೈಂಡ್ಫುಲ್ನೆಸ್ನಂತಹ ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ದೊಡ್ಡ ರಿಸಲ್ಟ್ ಕೊಡ್ಬಲ್ಲವು. 30%, ಅರೇ ಇದೇನು ಸಣ್ಣ ನಂಬರ್ ಅಲ್ಲ. ರಿಸರ್ಚ್ ಪ್ರಕಾರ ಒಳ್ಳೆ ನಿದ್ದೆ ಮಾಡೋದು, ಸರಿಯಾದ ಸಮಯಕ್ಕೆ ಬ್ರೇಕ್ಫಾಸ್ಟ್ ಮಾಡೋದು, ಇಂಥ ಸಿಂಪಲ್ B3 ಹ್ಯಾಬಿಟ್ಸಿಂದನೇ ಸ್ಟೂಡೆಂಟ್ಸ್ ತಮ್ಮ ಗಮನವನ್ನ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಅನ್ನ 30% ಅಷ್ಟು ಜಾಸ್ತಿ ಮಾಡ್ಕೋಬಹುದು. ನೋಡಿ, ಕೇವಲ 2 ಸಣ್ಣ ಬದಲಾವಣೆಗಳಿಂದ ಎಷ್ಟು ದೊಡ್ಡ ಪರಿಣಾಮ! ಅದ್ಭುತ ಅಲ್ವಾ? ಸರಿ, ಹಾಗಾದ್ರೆ ಈಗ ನಿಮ್ಮ ಅಕಾಡೆಮಿಕ್ ಸಕ್ಸೆಸ್ ಟೂಲ್ ಕಿಟ್ಗೆ ಹೋಗೋಣ ಬನ್ನಿ. ಕಲಿತಿದ್ದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಕ್ಕೆ ಮತ್ತೆ ಜಾಸ್ತಿ ಸ್ಕೋರ್ ಮಾಡೋಕೆ ಕೆಲವು ಪ್ರಾಕ್ಟಿಕಲ್ ಟೂಲ್ಸ್ ನೋಡೋಣ. ನಾವೆಲ್ಲ ಸಾಮಾನ್ಯವಾಗಿ ಮಾಡೋ ತಪ್ಪೇನು ಗೊತ್ತಾ? ಗಂಟೆಗಟ್ಲೆ ಕೂತು ಒಂದೇ ವಿಷಯವನ್ನ ಮತ್ತೆ ಮತ್ತೆ ಓದೋದು. ಆದ್ರೆ ಅದಕ್ಕಿಂತ ಪವರ್ಫುಲ್ ಆದ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ಅದೇ ಸ್ಪೇಸ್ಡ್ ರೆಪಿಟಿಷನ್. ಅಂದ್ರೆ ಓದಿದ ವಿಷಯವನ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಮತ್ತೆ ರಿವೈಸ್ ಮಾಡೋದು. 85%! ಅಬ್ಬಾ, ಈ ಸ್ಪೇಸ್ಡ್ ರೆಪಿಟಿಷನ್ ಟೆಕ್ನಿಕ್ನ ಪವರ್ ಇದು. ಈ ವಿಧಾನ ಬಳಸೋದ್ರಿಂದ ಒಬ್ಬ ವಿದ್ಯಾರ್ಥಿ ಕೇವಲ 2 ವಾರಗಳಲ್ಲಿ ತಾನು ಓದಿದ್ದನ್ನ ನೆನಪಿಟ್ಕೊಳ್ಳೋ ಶಕ್ತಿಯನ್ನ 85% ವರ್ಗೂ ಹೆಚ್ಚಿಸ್ಕೋಬಹುದು ಅಂತ ಸ್ಟಡೀಸ್ ಹೇಳುತ್ತೆ. ಇದು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ನ ಪವರ್. ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಕಾರ್ನೆಲ್ ನೋಟ್ ಟೇಕಿಂಗ್. ಕೇಳೋಕ್ ಕಷ್ಟ ಅನ್ಸಿದ್ರು ಇದು ತುಂಬಾ ಸಿಂಪಲ್. ಸ್ಟೆಪ್ 1, ನಿಮ್ಮ ಪೇಜ್ನ 3 ಭಾಗ ಮಾಡಿ. ಸ್ಟೆಪ್ 2, ಕ್ಲಾಸಲ್ಲಿ ಆಕ್ಟಿವ್ ಆಗಿ ಕೇಳಿ, ಶಾರ್ಟ್ ನೋಟ್ಸ್ ಮಾಡಿ. ಸ್ಟೆಪ್ 3, ಕ್ಲಾಸ್ ಆದ್ಮೇಲೆ ಮುಖ್ಯ ಪಾಯಿಂಟ್ಸ್ ಅನ್ನ ನಿಮ್ದೇ ಮಾತುಗಳಲ್ಲಿ ಸಾರಾಂಶ ಬರೆಯಿರಿ. ಕೊನೆಯದಾಗಿ ಸ್ಟೆಪ್ 4, ರೆಗ್ಯುಲರ್ ಆಗಿ ನೋಟ್ಸ್ ಮುಚ್ಚಿಟ್ಟು ಕ್ಯೂಸ್ ನೋಡಿ ನೀವೇ ನಿಮ್ಗೆ ಟೆಸ್ಟ್ ಮಾಡ್ಕೊಳ್ಳಿ. ಇದು ಬರೀ ಬರೆಯೋದಲ್ಲ, ಆಕ್ಟಿವ್ ಆಗಿ ಕಲಿಯೋ ವಿಧಾನ. ಈ ಟೂಲ್ ಕಿಟ್ನಲ್ಲಿ ಇನ್ನು ತುಂಬಾ ಟೂಲ್ಸ್ ಇವೆ. ಉದಾಹರಣೆಗೆ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋಕೆ ಸ್ಮಾರ್ಟ್ ಗೋಲ್ಸ್ ಸೆಟ್ ಮಾಡೋದು, ಕಷ್ಟದ ಕಾನ್ಸೆಪ್ಟ್ಗಳನ್ನ ಸುಲಭವಾಗಿ ನೆನ್ಪಿಡೋಕೆ ಮೈಂಡ್ ಮ್ಯಾಪ್ಸ್ ಬಳಸೋದು,
ಸಮಯವನ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಟೈಮ್ ಬ್ಲಾಕಿಂಗ್ ಮತ್ತೆ ಟೆನ್ಷನ್ ಕಡಿಮೆ ಮಾಡ್ಕೊಳೋಕೆ ಡೀಪ್ ಬ್ರೀದಿಂಗ್ ತರಹದ ಸಿಂಪಲ್ ಟೆಕ್ನಿಕ್ಸ್. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಒತ್ತಡದಿಂದ ಹೊರಬಂದು ಸ್ಟ್ರಾಟಜಿ ಕಡೆಗೆ, ಪರೀಕ್ಷೆ ಮತ್ತು ಯಶಸ್ಸಿನ ಕಡೆಗೆ ನೋಡೋ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವ ಸಮಯ. ಪರೀಕ್ಷೆ ದಿನದ ಟೆನ್ಷನ್ ಕಡಿಮೆ ಮಾಡಕ್ಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಟ್ರಿಕ್. ಪರೀಕ್ಷೆಗೆ ಹೋಗೋ ಮುಂಚೆ ಒಂದು ಸಿಂಪಲ್ ಪ್ಲಾನ್ ಮಾಡ್ಕೊಂಡ್ರೆ ಸಾಕು, ವಿದ್ಯಾರ್ಥಿಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನ 15% ಅಷ್ಟು ಸುಧಾರಿಸ್ಕೊಳ್ಬೋದು ಮತ್ತೆ ಹೆಚ್ಚು ಶಾಂತವಾಗಿರ್ಬೋದು. ನೋಡಿ, ಸಣ್ಣ ತಯಾರಿ ಆದ್ರೆ ದೊಡ್ಡ ವ್ಯತ್ಯಾಸ. ಹಾಗಾಗಿ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ಹೆಚ್ಚು ಅಂಕ ಗಳಿಸೋದು ಕೇವಲ ಒಂದು ಹೋರಾಟ ಅಲ್ಲ, ಅದೊಂದು ತಂತ್ರಗಾರಿಕೆ. ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶವೇ ಇದು. ಕಷ್ಟದ ಜೊತೆ ಜಾಣ್ಮೆ ಸೇರಿದಾಗ ಯಶಸ್ಸು ಖಂಡಿತ. ಇನ್ಮೇಲೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಸ್ಮಾರ್ಟ್ ಸ್ಟ್ರಾಟಜಿಯನ್ನ ಜೋಡಿಸುವ ಸಮಯ ಬಂದಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂದ್ರೆ ಇದುವೇ ಸರಿಯಾದ ದಾರಿ. ಈ ಹೊಸ ಕಲಿಕೆಯ ಪಯಣವನ್ನ ಶುರು ಮಾಡೋಕೆ ನೀವು ರೆಡಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಬಹುದು. ನೆನಪಿಡಿ, ಜ್ಞಾನವನ್ನ ಹಂಚ್ಕೊಳ್ಳೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಬೆಳಿಬಹುದು. ಧನ್ಯವಾದಗಳು.